ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲರಿ. ಚೀಸ್ ಕಾರ್ನ್ ಮಸಾಲ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಚೀಸ್ ಕಾರ್ನ್ ಜೊತೆ ಸ್ವಲ್ಪ ಪನ್ನೀರ್ ವೆಜ್ಜೀಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಒಗ್ಗರಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ರಿ. ಒಂದು ಬೌಲ್ನಲ್ಲಿ ಒಂದು ದೊಡ್ಡ ಚಮಚ ಕಡಲೆ ಹಿಟ್ಟಿಗೆ ಹುಳಿ ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಓಕೆ. ಇನ್ನು ಸ್ವಲ್ಪ ತೆಳುವಾಗಿ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಆಮೇಲೆ ಮಜ್ಜಿಗೆಯನ್ನು ಆ್ಯಡ್ ಮಾಡಬೇಕು. ಇದು ಸ್ವಲ್ಪ ಗಟ್ಟಿಯಾದ ನಂತರ ಇದಕ್ಕೆ ಮತ್ತೆ ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಇದು ನಾವು ದೋಸೆಗೆ ಅಪ್ಲೈ ಮಾಡೋಕ್ಕೆ ಮಾಡ್ತಾಯಿದ್ದೀವಿ. ನೀವು ಇದರ ಬದಲಾಗಿ ಆಲೂ ಕರಿ ಕೂಡ ಸ್ಮ್ಯಾಶ್ ಮಾಡಿ ಮಾಡ್ಕೋಬಹುದು. ಇನ್ಸ್ಟೆಂಟ್ ಅಂದರೆ ಇದು ಅಪ್ಲೈ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಸಿದ ನಂತರ ಫ್ಲೇಮ್ ಆಫ್ ಮಾಡ್ಕೋಬೇಕು. ಓಕೆ, ನಮ್ಮ ಕರಿ ರೆಡಿಯಾಗಿದೆ. ವೆಜಿಟಬಲ್ಸು ಉಳ್ಳಾಗಡ್ಡಿ, ಕ್ಯಾರೆಟ್ ತುರಿ, ಪಾಲಕ್, ಚೀಸ್, ಕ್ಯಾಬೇಜ್, ಸ್ವೀಟ್ ಕಾರ್ನ್ ಬೇಯಿಸಿದ್ದು. ಸ್ವೀಟ್ ಕಾರ್ನ್ ಸ್ವಲ್ಪ ಕುದಿಸಿ ಇಟ್ಕೊಳ್ಳಿ. ಮತ್ತು ಪನ್ನೀರ್ ತುರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಂಚಿನ ಮೇಲೆ ದೋಸೆಯನ್ನು ಹಾಕ್ಕೊಳ್ಳಿ. ದೋಸೆ ಹರಡಿದ ನಂತರ 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕ್ಕೊಂಡು ನಾವು ಮಾಡಿದ ಕರಿಯನ್ನು ಹಾಕ್ಕೊಂಡು ದೋಸೆಗೆ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ಎಲ್ಲ ಕಡೆ ಹರಡಿದ ಮೇಲೆ ನಾವು ವೆಜಿಟಬಲ್ಸ್ ಏನಾದರೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವೆಲ್ಲವನ್ನು ಇದರ ಮೇಲೆ ಹಾಕ್ಕೋಬೇಕು. ವೆಜಿಟಬಲ್ಸ್ ನಿಮಗೆ ಯಾವ ಇಷ್ಟನೋ ಎಲ್ಲವನ್ನು ಹಾಕ್ಕೊಳ್ಳಿ. ಪನ್ನೀರ್ ತುರಿದು ಹಾಕಿದ್ದೀನಿ. ಎಲ್ಲ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ. ಶೇಂಗಾ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಅಪ್ಲೈ ಮಾಡಿಕೊಳ್ಳಿ. ಫೈನಲ್ ಆಗಿ ಚೀಸನ್ನು ತುರಿದು ಹಾಕ್ಕೊಳ್ಳಿ. ನಿಮಗೆ ಚೀಸ್ ಬಹಳನೇ ಇಷ್ಟ ಅಂತಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತುರಿದು ಹಾಕ್ಕೊಳ್ಳಿ. ಇಲ್ಲಾಂದರೆ ನಾರ್ಮಲ್ ಆಗಿ ಹಾಕ್ಕೊಂಡು ಚೀಸ್ ಎಲ್ಲ ಕಡೆ ಬರೋ ಹಾಗೆ ಗ್ರೇಟ್ ಮಾಡ್ಕೊಳ್ಳಿ. ಚೀಸ್ ಮೆಲ್ಟ್ ಆದ ನಂತರ ಒಂದು ಪ್ಲೇಟ್ಗೆ ತೆಗೆದುಕೊಂಡು ಚಟ್ನಿ ಜೊತೆ ಅಥವಾ ಸಾಸ್ ಜೊತೆ ಸರ್ವ್ ಮಾಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಕಾರ್ನ್ ಮಾತ್ರ ಕಂಪಲ್ಸರಿ ನೀವು ಬೇಯಿಸಿ ಹಾಕ್ಕೊಳ್ಳಿ. ಅಲ್ಲಲ್ಲಿ ಕಾರ್ನ್, ಪನ್ನೀರ್, ಚೀಸು, ವೆಜ್ಜೀಸು ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆ ಹಿಟ್ಟು ಮನೆಯಲ್ಲಿ ಇದ್ದರೆ ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಪ್ಲಸ್ ಹೆಲ್ದಿ. ಎಲ್ಲ ವೆಜಿಟಬಲ್ಸು, ಪನ್ನೀರು, ಚೀಸು ಎಲ್ಲ ಹಾಕೋದ್ರಿಂದ ಹೆಲ್ತ್ ಪ್ಲಸ್ ಟೇಸ್ಟ್ ತುಂಬಾ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ. ನೀವು ಈ ಕರಿ ಬದಲು ಇನ್ಸ್ಟೆಂಟ್ ನಾನು ಕರಿ ಮಾಡಿದ್ದೀನಲ್ಲ ಆ ಕರಿ ಬದಲು ಆಲೂ ಕರಿನೂ ಅಪ್ಲೈ ಮಾಡಿ ಈ ಥರ ವೆಜಿಟಬಲ್ಸ್ನ ಹಾಕಿ ನೀವು ಮಾಡ್ಕೋಬಹುದು. ನಿಮಗೆ ಕಾರ್ನ್ ಜಾಸ್ತಿ ಇಷ್ಟ, ಪನ್ನೀರ್ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿನೂ ಆ್ಯಡ್ ಮಾಡಿಕೊಂಡು ಮಾಡ್ಕೋಬಹುದು. ತುಂಬಾ ಈಸಿ ಆ್ಯಂಡ್ ಇನ್ಸ್ಟೆಂಟಾಗಿ ನಾವು ಈ ಥರ ಮಾಡ್ಕೋಬೋದು. ಪೀನಟ್ ಮಸಾಲ ಅಥವಾ ಕಡಲೆ ಪುಡಿ ಯಾವುದಾದ್ರೂ ಹಾಕ್ಕೋಬಹುದು. ಇಲ್ಲಿ ಪೀನಟ್ ಮಸಾಲಾನೇ ಯೂಸ್ ಮಾಡಿದ್ದೀನಿ. ಶೇಂಗಾ ಪುಡಿ ಸ್ವಲ್ಪ ಹುರಿದಿದ್ದು, ಉಪ್ಪು, ಖಾರ, ಜೀರಿಗೆ ಗ್ರೈಂಡ್ ಮಾಡಿಕೊಂಡು ಈ ಥರ ಹಾಕೋದ್ರಿಂದ ಟೇಸ್ಟ್ನು ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ನು ತುಂಬ ಚೆನ್ನಾಗಿರುತ್ತೆ.
ದೋಸೆ ಆದ ನಂತರ ಈ ಥರ ರೋಲ್ ಮಾಡಿ ಪೀಸಸ್ ಆಗಿ ಕಟ್ ಮಾಡಿ ಸ್ವಲ್ಪ ಚೀಸನ್ನು ಗ್ರೇಟ್ ಮಾಡಿ ಸರ್ವ್ ಮಾಡಿ. ಚೀಸ್ ಕಾರ್ನ್ ದೋಸೆ ವಿತ್ ವೆಜೀಸ್ ರೆಡಿಯಾಗಿದೆ.